ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸೂಪರ್ ಆಗಿರೋಂಥ ಹಾಗೆ ಸಿಂಪಲ್ ಆಗಿರೋಂಥ ಸ್ಕಿನ್ ಕೇರ್ ಟಿಪ್ಸ್ನ ನೋಡೋಣ. ಖಂಡಿತವಾಗ್ಲೂ ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ನಾವು ಸಾಮಾನ್ಯವಾಗಿ ಫೇಸ್ ಮಾಡುವಂಥ ದೊಡ್ಡ ಪ್ರಾಬ್ಲಮ್ಸ್ ಯಾವುದು ಅಂದರೆ ಪಿಂಪಲ್ಸ್, ಪಿಗ್ಮೆಂಟೇಷನ್, ಆಯಿಲ್ ಸ್ಕಿನ್ ರ್ಯಾಷಸ್, ಸ್ಕಿನ್ ಟ್ಯಾನ್ ಹಾಗೆ ಡಾರ್ಕ್ ಸ್ಪಾಟ್ಸ್ ಇವೆಲ್ಲದರಿಂದಲೂ ನಾವು ತುಂಬಾ ಕಷ್ಟಪಟ್ಟಿರ್ತೀವಿ. ಇದಕ್ಕೋಸ್ಕರ ನಾವು ತುಂಬಾ ಹಣ ಕೂಡ ಖರ್ಚು ಮಾಡ್ತೀವಿ. ಆದರೆ ಇವನ್ನೆಲ್ಲನೂ ನಾವು ಸರಿ ಮಾಡೋದಕ್ಕೋಸ್ಕರ ಈ ಸಿಂಪಲ್ ಟಿಪ್ಸ್ನ ಉಪಯೋಗಿಸ್ಕೊಳ್ಳೋಣ. ನೋಡಿ, ಇದನ್ನ ನಾವು ಟ್ರೈ ಮಾಡೋದ್ರಿಂದ ಇನ್ಸ್ಟೆಂಟ್ ನಮಗೆ ಗ್ಲೋ ಸಿಗುತ್ತೆ. ಇದಕ್ಕಾಗಿ ನಾನು ಮುಖ್ಯವಾಗಿ ಕಸ್ತೂರಿ ಅರಿಶಿಣದ ಕೊಂಬನ್ನು ಬಳಸ್ತಾ ಇದ್ದೀನಿ. ಅಕಸ್ಮಾತ್ ಈ ಥರ ಅರಿಶಿಣ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಅಂಗಡಿಯಲ್ಲಿ ಸಿಗುವಂಥ ಪ್ಯಾಕೆಟ್ ಅರಿಶಿಣದ ಪೌಡರ್ನ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೋಡಿ, ಅರಿಶಿಣದಲ್ಲಿ ಮುಖ್ಯವಾಗಿ ಆ್ಯಂಟಿ ಫಂಗಲ್ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಇದು ಇರೋದ್ರಿಂದ ಏನಾಗುತ್ತೆ ಅಂದರೆ ಮುಖದಲ್ಲಿ ಉಂಟಾಗೋ ಮೊಡವೆಗಳಿಗೆ ಕಾರಣವಾಗಿರುವಂಥ ಬ್ಯಾಕ್ಟೀರಿಯಾನ ನಾಶ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೇನೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಮುಖದಲ್ಲಿ ಇರುವಂಥ ಡಾರ್ಕ್ ಸ್ಪಾಟ್ಸ್ನ ಹಾಗೆ ಹೆಚ್ಚಿಗೆ ಸ್ವೆಟ್ಟಿಂಗಿಂದ ಆಗಿರುವಂಥ ರೆಡ್ನೆಸ್ ಎಲ್ಲ ಕಮ್ಮಿ ಆಗೋ ಥರ ಮಾಡುತ್ತೆ. ಇದ್ರ ಜೊತೆಗೆ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ₹1 ಸಿಗುವಂಥ ಕ್ಲಿನಿಕ್ ಪ್ಲಸ್ ಶಾಂಪೂನ ಪೂರ್ತಿಯಾಗಿ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಇದು ಸಹ ನಮಗೆ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ. ನಿಮ್ಗೆ ಅನ್ನಿಸ್ಬೋದು ಶಾಂಪೂನ ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ ಪ್ರಾಬ್ಲಮ್ ಬರೋದಿಲ್ವಾ ಅಂತ, ಅಥವಾ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ವಾ ಅಂತ. ಖಂಡಿತವಾಗ್ಲೂ ಆ ರೀತಿ ಯಾವುದೂ ಆಗೋದಿಲ್ಲ. ಯಾಕಂದರೆ ನಾವು ತಲೆಗೆ ಸ್ನಾನ ಮಾಡೋದಕ್ಕೆ ಅಂತ ಪ್ರತಿ ಸಲ ನಾವು ಶಾಂಪೂನ ಬಳಸಿರ್ತೀವಿ. ಇದರಿಂದ ಅದು ಬಾಡಿಲಿ ಕೂಡ ಟಚ್ ಆಗಿರುತ್ತೆ. ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿರೋದಿಲ್ಲ ಅಲ್ವಾ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಾವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸಿದಾಗ ಅಲ್ಲಿ ಬಳಸೋವಂಥ ಕೆಮಿಕಲ್ಗಿಂತ ಇದು ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಅದಕ್ಕಿಂತ ಇದ್ರ ಪವರ್ ಅನ್ನೋದು ಕಮ್ಮಿನೇ ಇರುತ್ತೆ. ನೋಡಿ, ಇದ್ರ ಜೊತೆಗೆ ನಾನು ಜೇನುತುಪ್ಪ ಕೂಡ ಬಳಸ್ತಾ ಇದ್ದೀನಿ. ಜೇನುತುಪ್ಪನಲ್ಲೂ ತುಂಬಾ ಹೆಚ್ಚಿಗೆ ಆ್ಯಂಟಿ ಫಂಗಲ್ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಇದ್ರ ಜೊತೆಗೇ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಇದು ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಆಗಿ ಇಟ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಸ್ಕಿನ್ನ ವೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮೂರನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಕೊಡ್ಬೇಕು. ನೋಡಿ, ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಅಂದರೆ ಇದನ್ನು ನಾವು ಫೇಸ್ಗಾಗಲಿ ಅಥವಾ ಕೈಗೆ, ಕಾಲಿಗೆ ಈ ರೀತಿ ಜಾಗಗಳಿಗೆ ನಾವು ಅಪ್ಲೈ ಮಾಡ್ಕೊಡ್ಬೋದು. ಅಷ್ಟೇ ಅಲ್ಲದೆ ನಾವು ನೆಕ್ ಪಾರ್ಟಲ್ಲಿ, ಅಂಡರ್ ಆರ್ಮ್ಸ್ ಕೆಳಗಡೆ ಕೂಡ ಅಪ್ಲೈ ಮಾಡ್ಕೋಬೋದು. ನೋಡಿ, ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಯೂಸ್ ಮಾಡಬೇಕು. ಇದನ್ನು ನಾವು ಎಲ್ಲಿ ಅಪ್ಲೈ ಮಾಡ್ಕೋತೀವೋ ಆ ಜಾಗನ ಒಂದ್ಸಲ ನಾವು ನೀರಿಂದ ಚೆನ್ನಾಗಿ ವಾಶ್ ಮಾಡ್ಕೊಂಬಂದಮೇಲೆ ಆ ಜಾಗದ ಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ನಾನೀಗ ಕೈಯಲ್ಲಿ ಮಾತ್ರ ಹಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಅಪ್ಲೈ ಮಾಡ್ಕೋಬೇಕಾದಾಗ ಈ ರೀತಿ ನಾವು ಸರ್ಕಲ್ ಮೂಮೆಂಟ್ನಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಪೂರ್ತಿಯಾಗಿ ತಿಕ್ ಲೇಯರ್ ಆಗಿ ಗ್ಯಾಪ್ ಇಲ್ದೇನೆ ಎಲ್ಲ ಕಡೆನೂ ಹಚ್ಕೊಡ್ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸರಿನಾದರೂ ಈ ಥರ ಟ್ರೈ ಮಾಡಿ ನೋಡಿ. ತುಂಬಾ ಸೂಪರ್ ಆಗಿರೋವಂಥ ರಿಸಲ್ಟ್ ಸಿಗುತ್ತೆ. ಇನ್ಸ್ಟೆಂಟ್ ಆಗಿ ಸ್ಕಿನ್ನ ಗ್ಲೋ ಆಗೋ ಹಾಗೆ ಮಾಡುತ್ತೆ. ಇದ್ರ ಜೊತೆಗೆ ತುಂಬಾ ಹೆಚ್ಚಿಗೆ ಬ್ರೈಟಾಗಿ ಕೂಡ ಕಾಣುತ್ತೆ. ಇದಷ್ಟೇ ಅಲ್ಲದೇನೆ ನೋಡಿ, ಸ್ಕಿನ್ನಲ್ಲಿರೋವಂಥ ಸನ್ ಟ್ಯಾನ್ ಆಗಲಿ ಅಥವಾ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇವನ್ನೆಲ್ಲನೂ ಪೂರ್ತಿಯಾಗಿ ಹೋಗೋ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಥರ ನೀವು ವಾರಕ್ಕೆ 2 ಸಲ ಮಾಡೋದ್ರಿಂದ ಮುಖದಲ್ಲಿರೋವಂಥ ಪಿಗ್ಮೆಂಟೇಷನ್ ಎಲ್ಲ ಪೂರ್ತಿಯಾಗಿ ಕಮ್ಮಿ ಆಗ್ತಾ ಬರೋದಕ್ಕೆ ಶುರುವಾಗುತ್ತೆ. ಈ ಥರ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂದಾಗ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಟ್ರೈ ಮಾಡಿ ನೋಡಿ. ತುಂಬಾ ಸೂಪರ್ ಆಗಿರೋವಂಥ ರಿಸಲ್ಟ್ ಸಿಗುತ್ತೆ. ನೋಡಿ, ಈಗ ನಾನು ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು 15ರಿಂದ 20 ನಿಮಿಷ ತನಕ ಹಾಗೆ ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ನೋಡಿ, ಒಂದು 15 ಮಿನಿಟ್ಸ್ ಆದಮೇಲೆ ಚೆನ್ನಾಗಿದ್ದು ಡ್ರೈ ಆಗಿರುತ್ತೆ. ಇಂಥ ಟೈಮಲ್ಲಿ ಇದನ್ನು ನಾವು ನೋಡಿ ಕೈಯಿಂದನೇ ಈ ರೀತಿ ಸ್ಕ್ರಬ್ ಮಾಡ್ತಾ ಬರಬೇಕು. ಪೂರ್ತಿಯಾಗಿ ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ಕೊಂಡಿದ್ದೀವೋ ಅಲ್ಲೆಲ್ಲ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಬರಬೇಕು. ಇದಾದಮೇಲೆ ಇವಾಗ ನಾವು ಕೈನ ವಾಶ್ ಮಾಡ್ಕೊಂಬರೋಣ. ನೋಡಿ, ಕೈಯನ್ನು ಈಗ ಪೂರ್ತಿಯಾಗಿ ವಾಶ್ ಮಾಡ್ಕೊಂಬಂದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, 2 ಕೈನ ಒಟ್ಟಿಗೆ ಇಟ್ಕೊಂಡು ಈ ರೀತಿ ತೋರಿಸ್ತಾ ಇದ್ದೀನಿ. ಫೇಶಿಯಲ್ ಮಾಡ್ಕೊಂಡಿರೋವಂಥ ಕೈ ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತಿದೆ ಅಂತ. ಖಂಡಿತವಾಗ್ಲೂ ಇದು ತುಂಬಾ ಸೂಪರ್ ಆಗಿರುವಂಥ ಒಳ್ಳೆ ರಿಸಲ್ಟ್ ಕೊಡುವಂಥ ಸ್ಕಿನ್ ಕೇರ್ ಟಿಪ್ಸ್ ಇದು. ನೀವು ಸಹ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.